ಮಾತಾಡಿ. ಹಾ, ನಮಸ್ತೆ ಗುರುಗಳೇ. ನನ್ನ ಹೆಸರು ಪರಿಮಳ ಅಂತ. ನೆನ್ನೆ ವೇದ ಭಾರತಿ ಅಗ್ನಿಹೋತ್ರಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಆ್ಯಕ್ಚುಲಿ ಅದು ನಮಗೆ ಅಗ್ನಿಹೋತ್ರ ಹೇಗೆ ಹೇಳಬೇಕು ಅಂತಲೇ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಅದು ನಾವು ಕಲಿತೀವೋ ಇಲ್ಲೋ ಅಂತಲೇ ತುಂಬ ಡೌಟ್ ಆಗಿತ್ತು. ಅದನ್ನು ಫಸ್ಟು ನೀವು ಹೇಳಿಕೊಟ್ಟು ನಮಗೀಗ ಆಲ್ರೆಡಿ ಅರ್ಧ ಮುಗಿಸಿದ್ದೀರಾ. ಅದನ್ನು ಕಲ್ತಿದ್ದು ಹೇಳ್ತಾ ಇದ್ರೇ ನಮಗೆ ಒಂಥರ ಖುಷಿ ಅನಿಸುತ್ತೆ. ಎಷ್ಟು ಸಂತೋಷ ಅನಿಸ್ತಾ ಇದೆ. ಅದನ್ನ ನಾವು ಹೇಳ್ತೀವ ಅನ್ನೋ ಮಟ್ಟಿಗೆ ನೀವು ಕಲಿಸ್ಬಿಟ್ರಿ. ಅದಕ್ಕಂತೂ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಮೇಡಮ್ ಆ್ಯಕ್ಚುಲಿ ಇದನ್ನ ನಮ್ಮ ಮೇಡಮಿಂದನೇ ನಮಗೆ ಅಲ್ಲಿ ನಿಮ್ಮ ಹತ್ರ ಹೋಗೋದಕ್ಕೆ ಅವಕಾಶ ಆಗಿದ್ದು. ಅದಕ್ಕೂ ಮೇಡಮ್ಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಆಮೇಲೆ ಅಲ್ಲೆಲ್ಲ ಶ್ರೀರಾಮನ ಬಗ್ಗೆ ಹೇಳ್ತಾ ಇದ್ರಲ್ಲ, ಅದನ್ನು ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅದನ್ನ ಹೇಳೋಕ್ಕೆ ಆಗಲ್ಲ. ಅಷ್ಟು ನಮ್ಮ ನಿಜ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳಿದರು. ಅದನ್ನು ನಾವು ಅಳವಡಿಸ್ತಾ ಇದ್ವಿ. ಆ್ಯಕ್ಚುಲಿ ಮೇಡಮ್ ನಮಗೆ ಇದನ್ನು ಹೇಳ್ಕೊಟ್ಟಿದ್ದಾರೆ, ಅವರು ಒಂದು ರೀತಿಲಿ ಹೇಳಿದರು. ಅದು ಕರೆಕ್ಟು. ಇವರು ಹೇಳಿದರು, ನೀವು ಹೇಳ್ತಾ ಇದ್ದೀರಾ, ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಸಂವಾದದಲ್ಲೂ ಹೇಳ್ತಾರೆ. ಇದು ಒಂದಕ್ಕೊಂದು ಲಿಂಕ್ ಆಗೇ ಇದೆ. ಅದು ನಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಮಗೆ ಬೇಗ ಕನೆಕ್ಟ್ ಆಯಿತು. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ 6 ಗಂಟೆ ಆಯ್ತು ಅದು ಮುಗಿಯೋಷ್ಟರೊಳಗೆ. ಅಷ್ಟಲಿ ತನಕ ಒಂದು ಟೈಮು ನೋಡ್ಕೊಳ್ಳಿಲ್ಲ ನಾನು. ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ. ತುಂಬ ಖುಷಿ ಆಯಿತು. ಆಮೇಲೆ ನಿಮ್ಮ ಗುರುಗಳನ್ನ ಇವರು ಸರ್, ಗುರುಗಳು ನಿಮ್ದು ಇವರು ಇದ್ದಾರಲ್ಲ ಸರ್, ಫೋಟೋ ಹಾಕಿದ್ರಿ ನೀವು. ಸಾರಿ ಸರ್, ಸುಧಾಕರ ಶರ್ಮಾ ಅಲ್ಲ ಸರ್, ಇಲ್ಲ, ಗುರುಗಳನ್ನ ಗುರುನಾಥದ ಬಗ್ಗೆ ನಾನು ವಿಡಿಯೋದಲ್ಲೆಲ್ಲ ಕೇಳಿದ್ದೆ. ಕೇಳಿದಾಗ ಅವ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದು ನಂಗೆ ತುಂಬಾ ಖುಷಿ ಇತ್ತು. ಸೊ ನೀವೇ ಅವರು ಶಿಷ್ಯಂದ್ರು, ಅವ್ರ ಬಗ್ಗೆ ಹೇಳಿದಾಗ ನಂಗೆ ಅದು ತುಂಬಾನೇ ಖುಷಿ ಆಯ್ತು. ಸೊ ಇವರಿಂದ ಅಟ್ಲೀಸ್ಟ್ ನಾವು ಏನಾದ್ರು ತಿಳ್ಕೊಬೋದು ಅಂತ ನಂಗೆ ಅದಂತೂ ಇನ್ನೂ ಖುಷಿ ಆಯ್ತು ಸರ್ ನಮ್ಗೆ. ಗುರುನಾಥರ ಬಗ್ಗೆ ಮೊನ್ನೆ ಅವರದ್ದು ನಿರ್ವಾಣ ದಿವಸ, ಅಂದ್ರೆ ಅವರ ದೇಹ ಬಿಟ್ಟಂತ ದಿವಸದ ಆರಾಧನೆ ಇತ್ತು. ನಾವು ನಮ್ಮ ವೇದ ಭಾರತಿ ಕಾರ್ಯಕ್ರಮದಲ್ಲಿ ನಾವು ನಡೆಸಿದೀವಿ. ಅದನ್ನ ಯಜ್ಞ ಮಾಡಿದೀವಿ. ಅವ್ರ ಬಗ್ಗೆ ಒಂದು 10 ನಿಮಿಷದ ಮಾತನಾಡಿದ್ದೀನಿ. ಬೇಕಾದ್ರೆ ಆ ಒಂದು ವಿಡಿಯೋನು ಇದ್ರಲ್ಲಿ ಹಾಕಿ ಸರ್. ಏನಾದ್ರು ಹೇಳೋದಿದೆಯಾ? ಇಲ್ಲ, ಅಷ್ಟೇ ಸರ್. ಇದು ನಮ್ಗೆ ಹೇಳಕ್ಕೆ ಆಗಲ್ಲ ಬಿಡಿ. ಅದ್ರ ಜೊತೆ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಧ್ಯಾತ್ಮದಲ್ಲಿ, ಬಗ್ಗೆ ಒಂದು ಮಾತು ಇಲ್ಲ. ವೇದ ಏನ್ ಹೇಳುತ್ತೆ ಅಂದ್ರೆ ಜೊತೆಯಲ್ಲಿ ಸಾಗೋಣ ಅಂತ. ಹೌದು, ಕರೆಕ್ಟ್. ಹಂಚ್ಕೊಂಡು ತಿನ್ನೋ ಹಾಗೇನೆ. ಹೌದೌದು, ಕರೆಕ್ಟ್. ಹೂ ಕೊಟ್ಟು ಮುಡಿ ಹಣ್ಣು ಹಂಚ್ಕೊಂಡು ತಿನ್ನುವಂತ ಒಂದು ಗಾದೆ ಇದೆ. ಹಾಗೆ ನಾವಿದೊಂದು ವೇದ ಅನ್ನುವಂತ ಒಂದು ಹಣ್ಣು. ಹೌದು. ರುಚಿ ಒಂದ್ಸಲ ಗೊತ್ತಾದ್ರೆ ಆ ರುಚಿನಲ್ಲಿ ಆ ಒಂದು ಸಂತೋಷದಲ್ಲಿ ಮುಂದೆ ಸಾಗುವಂತ ನಮ್ಗೆ ಎಲ್ಲರಿಗೂ ಬೇಕು ಅಂತ ಅನ್ಸುತ್ತೆ. ಹೋಗೋಣ. ಒಳ್ಳೇದ. ಥ್ಯಾಂಕ್ ಯು ಗುರುಗಳೇ.